ಬಳ್ಳಾರಿಯಲ್ಲಿ ಬ್ಯಾನರ್ ಬಡಿದಾಟಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತ ಬಲಿಯಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಎಸ್ಪಿ ನಂದಾ ರೆಡ್ಡಿಯಿಂದ ಭರತ್ ರೆಡ್ಡಿಯ ರಕ್ಷಣೆ ಆಗ್ತಾ ಇದೆ. ಇದು ಶಾಸಕ ಜನಾರ್ದನ್ ರೆಡ್ಡಿ ಅವರು ನೇರ ಆರೋಪ ಮಾಡ್ತಾ ಇರೋದು. ಪೊಲೀಸ್ ಅಧಿಕಾರಿಗಳ ಹೆಸರು ಕೂಡ ಫಾರ್ ದ ಫಸ್ಟ್ ಟೈಮ್ ಕೇಳಿ ಬರ್ತಾ ಇದೆ. ಇದರಲ್ಲಿ ಭರತ್ ರೆಡ್ಡಿ ಜೊತೆಗೆ ನಂದಾ ರೆಡ್ಡಿ ಇದ್ದಂತಹ ಫೋಟೋ ಬಿಡುಗಡೆಯಾಗಿದೆ. ಭರತ್ ರೆಡ್ಡಿಗೆ ಗಾಂಜಾ ಪೆಟ್ಲರ್ ಜೊತೆಗೆ ನಂಟಿದೆ ಅಂತ ಗಂಭೀರ ಆರೋಪ. ನಾಗೇಂದ್ರ ಕಂಪ್ಲಿ ಗಣೇಶ್ ಮಾತನಾಡುವಾಗ ಎಚ್ಚರ ಇರಲಿ ಅಂತ ಇದೇ ವೇಳೆ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ ಜನಾರ್ದನ ರೆಡ್ಡಿ. ಮತ್ತು ಪೊಲೀಸ್ ಅಧಿಕಾರಿಗಳು ಎಲ್ಲ ಸೇರ್ಕೊಂಡಿದ್ದಾರೆ, ಸಿಸ್ಟಮ್ ಕರಪ್ಟ್ ಆಗಿದೆ ಅನ್ನೋ ಆರೋಪ. ನೋಡಿ, ಕೆಲ ವಿಜುವಲ್ಸ್ ಅನ್ನ ಕೂಡ ತೋರಿಸ್ತಾ ಇದ್ದಾರೆ. ಆಪ್ತತೆ ಯಾರ್ಯಾರ ಜೊತೆಗೆ ಈ ಭರತ್ ರೆಡ್ಡಿಗೆ ಇತ್ತು, ಶಾಸಕ ಭರತ್ ರೆಡ್ಡಿ ಜೊತೆಗೆ ಇದ್ದಂತಹ ಆಪ್ತತೆ, ಡಿವೈಎಸ್ಪಿ ಜೊತೆಗೆ ಆಪ್ತತೆ, ಅವರು ಇದ್ರಲ್ಲಿ ಕುಮ್ಮಕ್ಕು ಕೊಟ್ಟಿದ್ದಾರೆ ಅನ್ನೋ ಆರೋಪ. ಎರಡನೇದು, ಇವರೆಲ್ಲ ಸೇರ್ಕೊಂಡು ಇಡೀ ಅಲ್ಲಿನ ಸಿಸ್ಟಮ್ ಅನ್ನು ಕೆಡಿಸಿದ್ದಾರೆ, ಕುಲಗಿಡಿಸಿದ್ದಾರೆ. ಮತ್ತಿಷ್ಟೆಲ್ಲ ಆದರೂ ಕೂಡ ಭರತ್ ರೆಡ್ಡಿಯನ್ನು ರಕ್ಷಿಸೋ ಕೆಲಸವನ್ನ ಕೆಲ ಪೊಲೀಸ್ ಅಧಿಕಾರಿಗಳು ಮಾಡ್ತಿದ್ದಾರೆ. ಗಾಂಜಾ ಪೆಡ್ಲರ್ ಜೊತೆಗೆ ಅಂತ ಅಧಿಕಾರಿಗಳಿದ್ದಾರೆ ಅನ್ನೋ ಆರೋಪ. 25-30 ಕೇಸುಗಳು, ಚೆಕ್ ಬೌನ್ಸ್ ಕೇಸುಗಳು, ಅವನು ಪೂರ್ತಿ ಕೇಸುಗಳಲ್ಲಿ ಮುಳುಗೋಗಿದ್ದಾನೆ. ಈಜಾಡಿ ದಡಿಗೆ ಸೇರಬೇಕಂದ್ರೂ ಕೂಡ ಅವನ ಜೀವನದಲ್ಲಿ ಆಗಲ್ಲ. ನಾನು ಭಾಳ ತಾಳ್ಮೆಯಿಂದ ಅವನ ಬಗ್ಗೆ ಎಲ್ಲಿ ಕೂಡ ಮಾತಾಡಿಲ್ಲ. ನಿನ್ನೆ ಇದ್ದಕ್ಕಿದ್ದಂಗೆ ಬಂದು ನಾಲಿಗೆ ಬಿಗಿಯಾಗಿ ಇಟ್ಕೊಂಡು ಮಾತಾಡೋದನ್ನು ಬಿಟ್ಟು ಹೇಗೆ ಬೇಕೆಂದರೆ ಹಾಗೆ ಮಾತಾಡಿ ನನ್ನ ಮನೆ ಮೇಲೆ ಇಂದ ಕಲ್ಲುಗಳು, ನನ್ನ ಮನೆ ಮೇಲೆಯಿಂದ ಪೆಟ್ರೋಲ್ ಬಾಂಬ್ಗಳು ಹಾಕಿದ್ದೀವಿ, ಬಿಹಾರ್ ಮಾಡಿದ್ದಾರೆ ಅನ್ನೋ ಮಾತನ್ನು ಏನು ಯೂಸ್ ಮಾಡಿದ್ದಾನೆ, ನನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಮಾತಾಡಿದ್ದೀನಿ ಅನ್ನೋದು ಅವನಿಗೂ ಗೊತ್ತು. ಇನ್ನು ಮುಂದೆ ಏನಾದರೂ ಇದೇ ರೀತಿ ಮಾತಾಡೋದಕ್ಕೆ ಏನಾದರೂ ಪ್ರಯತ್ನ ಮಾಡಿದರೆ ಮಾತ್ರ ಭಾಳ ಗಂಭೀರವಾಗಿ ಜನರು ಬುದ್ಧಿ ಕಲಿಸ್ಕೊಡ್ತಾರೆ. ನಾಳೆ ನಿನಗೆ ರಾಜಕೀಯವಾಗಿ ನಿಂದು ಮುಗಿದೋದ ಕತೆ. ಮತ್ತು ಇದೇ ವಾಲ್ಮೀಕಿ ವಿಗ್ರಹ SP ಸರ್ಕಲಲ್ಲಿ ಇದೆ. ವಾಲ್ಮೀಕಿ ವೃತ್ತ ಅಂತ ಎದುರಿಟ್ಟಿದ್ದೀವಿ. ಅಲ್ಲೇ ಬಂದು ಇನ್ನೊಂದು ಪುತ್ಥಳಿ ಮಾಡೋದಾಯಿತು ಅಂತಂದರೆ ಅದಕ್ಕೂ ನಾವು ಯಾರೂ ಅಡ್ಡಿಪಡಿಸಿಲ್ಲ. ಬ್ಯಾನರ್ಗಳನ್ನ ತೊಗೊಂಡು ಬಂದು ಇಲ್ಲಿ ಆಗ್ತಾ ಇರೋದಕ್ಕೂ ಯಾರೂ ಬೇಡ ಅಂತ ಹೇಳಿಲ್ಲ. ಮನೆ ಹಾದಿಗೆ ಕಾರು ಹೋಗೋ ರೋಡ್ಗೆ ಜನಾರ್ದನ ರೆಡ್ಡಿ ಅವರು ಮಾಡ್ತಾ ಇರುವಂತಹ ಗಂಭೀರ ಆರೋಪಗಳನ್ನು ಗಮನಿಸ್ತಾ ಇದ್ದೀರಾ. ಒಂದ್ ಕಡೆಗೆ ಅವ್ರು ಹೇಳ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಇನ್ವಾಲ್ವ್ಡ್ ಇದ್ದಾರೆ ಅಂತ. ಗಂಭೀರ ಆರೋಪ, ಸೀರಿಯಸ್ ಅಲಿಗೇಷನ್.